ಹಾಯ್ ಎಲ್ಲೋ ಫ್ರೆಂಡ್ಸ್, ಬ್ಲೌಸ್ಗೆ ಕಪ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು. ಸೊ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಯಾವ ರೀತಿ ನಾವು ಕಪ್ಸನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ತೋರಿಸ್ತಿರೋ ಮೆಥಡ್ ಬಂದು ತುಂಬಾ ಈಸಿಯಾಗಿರುತ್ತೆ. ನೀವು ಬಿಗ್ನರ್ಸ್ ಕೂಡ ಈಸಿಯಾಗಿ ಈ ಮೆಥಡಲ್ಲಿ ನೀವು ಕಪ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗೆ ನಾವು ಇನ್ನೊಂದು ಮೆಥಡಲ್ಲಿ ಕೂಡ ಕಪ್ಸನ್ನು ಸ್ಟಿಚ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಕಪ್ಸನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಿಗಿನರ್ಸ್ ಆದರೆ ಈ ಮೆಥಡಲ್ಲಿ ಸ್ಟಿಚ್ ಮಾಡಿ. ನೋಡಿ, ಈ ಬ್ಲೌಸು ಬಸ್ಟ್ ಸೈಜ್ ಬಂದು 36. ನಾನಿಲ್ಲಿ ತೊಗೊಂಡಿರೋ ಕಪ್ ಸೈಜ್ ಬಂದು 38 ಸೈಜು. ನಿಮ್ಮ ಬಸ್ಟ್ ಸೈಜ್ ಏನಿರುತ್ತೋ ಅದಕ್ಕಿಂತ ಒಂದು ಸೈಜು ದೊಡ್ಡದೇ ಕಪ್ಸನ್ನು ಯೂಸ್ ಮಾಡಿ. ಆಗಲೇ ನಿಮಗೆ ಬಸ್ಟ್ ಅನ್ನೋದು ಫುಲ್ ಕವರೇಜ್ ಆಗುತ್ತೆ. ನೋಡಿ, ಫಸ್ಟು ಕಪ್ಸ್ನ ರಾಂಗ್ ಸೈಡಲ್ಲಿ ನೀವು ಈ ರೀತಿ ನೋಡಿ, ಫಸ್ಟು ಈ ರೀತಿ 2 ಫೋಲ್ಡ್ ಮಾಡಬೇಕು. ರಾಂಗ್ ಸೈಡ್ ಅಂದರೆ ನಿಮಗೆ ಆ ಸೈಡಲ್ಲಿ ನೋಡಿ ಒಂದು ಎಡ್ಜ್ ಕಾಣಿಸ್ತಿದೆ, ಇದು ರಾಂಗ್ ಸೈಡು. ಆನಂತರ ಇನ್ನೊಂದು ಫೋಲ್ಡ್ ಮಾಡಿದಾಗ ನಮಗೆ ಮಿಡಿಲ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಆ ಮಿಡಿಲ್ ಪಾಯಿಂಟ್ ಹತ್ರ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ, ರಾಂಗ್ ಸೈಡ್ ಮಾಡ್ಕೋಬೇಕು. ಈ ರೀತಿ ಎರಡೂ ಕಪ್ಸ್ಗೂ ಈ ರೀತಿ ಮಿಡಿಲ್ ಪಾಯಿಂಟಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು, ಈಗ ನಾವು ಕಪ್ಸನ್ನು ಅಟ್ಯಾಚ್ ಮಾಡಬೇಕಂದ್ರೆ ಫ್ರಂಟ್ ಸೈಡಲ್ಲಿ ನಾವು ಡಬಲ್ ಲೈನಿಂಗನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಒಂದು ಲೈನಿಂಗು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಬಿಡಿ. ಇನ್ನೊಂದು ಲೈನಿಂಗನ್ನು ಈ ರೀತಿ ನೋಡಿ ಓಪನ್ ಮಾಡಿಕೊಂಡು ಬಸ್ಟ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫಸ್ಟು. ಈಗ ಕಪ್ಸನ್ನು ತೊಗೊಂಡು ನಾವೇನು ಮಿಡಿಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವೋ ರಾಂಗ್ ಸೈಡು, ಹಾಗೆ ನಾವು ಒಂದು ಲೈನಿಂಗ್ ಮೇಲೆ ಬಸ್ಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೋ ಅವೆರಡು ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಸೆಟ್ ಮಾಡ್ಕೋಬೇಕು. ನೋಡಿ, ನಾವೇನು ಕಪ್ಸ್ದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ಅದು ಪ್ಲಸ್ ಲೈನಿಂಗಲ್ಲಿ ಬಸ್ಟ್ ಪಾಯಿಂಟ್ ಮಾರ್ಕಿಂಗ್ ಎರಡೂ ಕೂಡ ಒಂದ್ರ ಮೇಲೆ ಒಂದು ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ನಾವು ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಒಂದು 2-3 ಸಲ ಈ ರೀತಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದು ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಬಿಗಿನರ್ಸು ಇದುವರೆಗೂ ಯಾರು ಕಪ್ಸು ಅಟ್ಯಾಚ್ ಮಾಡಿಲ್ಲ ಅಂದರೆ ನೀವು ಈ ಮೆಥಡಲ್ಲಿ ಒಂದು ಸಲ ಕಪ್ಸ್ನ ಅಟ್ಯಾಚ್ ಮಾಡಿ ನೋಡಿ. ತುಂಬ ಈಸಿಯಾಗಿ ನಾವು ಕಪ್ಸನ್ನು ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸೈಡ್ ಕಪ್ಪನ್ನು ಕೂಡ ಸೇಮ್ ಇದೇ ರೀತಿಯೇ ನೋಡಿ, ನಾವೇನು ಆ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಈ ಬಸ್ಟ್ ಪಾಯಿಂಟ್ ಲೈನಿಂಗ್ ಬಸ್ಟ್ ಪಾಯಿಂಟಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದು ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಅಲ್ಲಿ ರಫ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಕಪ್ಸನ್ನು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಆ ಮೆಥಡ್ಗೆ ಕಂಪೇರ್ ಮಾಡಿದ್ರೆ ಈ ಮೆಥಡ್ ತುಂಬಾ ಈಸಿ. ಬಿಗಿನರ್ಸ್ಗಂತೂ ತುಂಬಾ ಈಸಿ ಮೆಥಡ್ ಇದು ಕಪ್ಸನ್ನು ಅಟ್ಯಾಚ್ ಮಾಡೋದು. ನೋಡಿ, ಈ ರೀತಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ನಮಗೇನು ಥ್ರೆಡ್ಸ್ ಇರುತ್ತೋ ಅವನ್ನೆಲ್ಲ ಕಟ್ ಮಾಡ್ಕೊಬಿಡಬೇಕು. ಎರಡೂ ಕಪ್ಸ್ನ ಅಟ್ಯಾಚ್ ಮಾಡಿದ ನಂತರ ನೋಡಿ ನಮಗೆ ಲೈನಿಂಗ್ ಮೇಲೆ ಕಪ್ ಶೇಪ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದು ನಿಮ್ಮ ಏನು ಬಸ್ಟ್ ಸೈಜ್ ಇರುತ್ತೋ ಅದಕ್ಕಿಂತ ಒಂದು ಸೈಜ್ ದೊಡ್ಡದಾಗಿರೋ ಕಪ್ಸನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ಕಂಪಲ್ಸರಿ ನೀವು ಕಪ್ಸನ್ನು ಸ್ಟಿಚ್ ಮಾಡಬೇಕಂದ್ರೆ ಫ್ರಂಟ್ ಸೈಡು ಡಬಲ್ ಲೈನಿಂಗನ್ನು ಪ್ರಿಫರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಮಗೆ ಕಪ್ ಶೇಪ್ ಅನ್ನೋದು ಕಾಣಿಸುತ್ತೆ. ಬ್ಯಾಕ್ ಸೈಡ್ ಯಾವುದೇ ರೀತಿ ಖರ್ಚು ಅನ್ನೋದು ನಮಗೆ ಕಾಣಿಸೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.